ಇದೀವಪ್ಪ ನಾವು. ಏಯ್ ಕನ್ನ ಇನ್ನಿ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಲ್ಲಪ್ಪ. Turn. Look at there. Only one lotus in this whole pond, and this is not. ಬರ್ತೀವಿ ಹಿಂದೆನೆ ಒಂಚೂರು. See this lotus. Mine is Nanjundeshwari. ಬೆಟ್ಟ ಹತ್ತಾ ಇದೆ ಚಿನ್ನು, ಬೆಟ್ಟ ಹತ್ತಾ ಇದೆಯಪ್ಪ ಅತ್ತೆ ಜೊತೆ. ಸಿದ್ದೇಶ್ವರ ಬೆಟ್ಟ ದೇವ್ರಿಂಗ್ ಒಳ್ಳೇದ್ ಮಾಡುತ್ತೆ ನಡಿಯಪ್ಪ. Edu is also coming with us to the peak. Just see, this is a rock, a big rock as a roof, and here is a place where maybe siddhas or the deep meditators or advanced souls used to meditate, I think, because that's why it has got a name, Siddeshwara Betta. So let's go to this. There is Nandi here and we can see the roof, and let's go to the second. This is the second room, and let's go inside and explore what is there. Wow, you can just see this is actually ceiling, and this ceiling has been painted sunna. You can see here there is a bed. This is a bed, I think. This is a stone bed. Wow. And there is a stone ceiling. I got fully tired, but it's worth the climb. Nearly reached the Gudi. Everything is so divine up here. Okay, now let's talk about this temple, and he will be telling me the story. How did this actually happen? Because I have heard about this temple and I have been coming since I'm kid, but I don't know the story. Uncle, ಹೇಳಿ ಹೆಂಗ್ ಅಂದ್ರೆ ಕೆಳಗಡೆ ಒಬ್ರು ಸಿದ್ದೇಶ್ವರರು ಇಲ್ಲಿ ಬಂದಾಗ ಕೆಳಗಡೆ ತಪಸ್ ಮಾಡ್ತಾ ಇರ್ತಾರೆ. ಮಳೆ ಬಂದ್ಬಿಡ್ತದೆ, ಬಂಡೆ ಆಟೋಮೆಟಿಕ್ ಆಗಿ ಮುಂಗಡೆ ಬರ್ತದೆ. ಕೆಳಗಡೆ ಫಸ್ಟ್ ಸಿಗುತ್ತಲ್ಲ ಆ ಬಂಡೆ, ಆಮೇಲೆ ಲಾಸ್ಟ್ ಅಲ್ಲಿ ತಪಸ್ ಮುಗಿಸ್ಕೊಂಡು ಒಂದು ವಾರ ಆದ್ಮೇಲೆ ಇಲ್ಲಿ ಬರ್ತಾರೆ ನೇರಳೆ ಮರ. ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದು ಇದಾಗ್ತಾರೆ, ತಪಸ್ ಮಾಡ್ತಾರೆ. ಇಲ್ಲಿ ಒರಿಜಿನಲ್ ಜಾಗ ಇದು. ಇವ್ರು ತಪಸ್ ಮಾಡ್ಬಿಟ್ಟು ಮತ್ತೆ ಇಲ್ಲಿ ಇದಿದೆಯಲ್ಲ, ಮರ ಇದೆಯಲ್ಲ, ಮರದ ಹತ್ರ ಒಂದು ಕಲ್ಲು ಇಳಿಸಿದ್ದಾರೆ ನೋಡಿ, ದೊಡ್ಡ ಕಲ್ಲು. ಅದು ಗುಹೆ. ಅದು ಒಳಗಡೆ ಇವಾಗ್ಲೂ ಹೋದವರೆಲ್ಲ ಯಾರು ವಾಪಸ್, ಇಬ್ರು ಹೋಗಿದ್ದಾರೆ, ಇಬ್ರು ವಾಪಸ್ ಬರಲಿಲ್ಲ. ಹೌದಾ? ಅದಕ್ಕೆ ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಇವಾಗ. ಅದನ್ನು ನೋಡಿ ಒಂದ್ಸಲ ಈ ನೇರಳೆ ಮರದ ಹತ್ರ ಮುಚ್ಚಿದಾರಲ್ಲ ಆ ಥರ. ಅಲ್ಲಿ ಯಾರು ಮತ್ತೆ ಒಳಗಡೆ ಹೊರಟಾಗ್ತಾರೆ ಅಂತ ಅಂದ್ಬಿಟ್ಟು ಫುಲ್ ಕ್ಲೋಸ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಅವರು ಅಲ್ಲೇ ಐಕ್ಯ ಆಗಿರೋದು. ಅಲ್ಲಿ ಇವರು ದೇವತೆಗಳೆಲ್ಲ ಒಳಗಡೆ ಇದ್ದಾರೆ, ಅಲ್ಲಿ ಎಲೆ ಆಡ್ತಾ ಇದ್ದಾರಂತೆ. ಸ್ಟೋರಿ ಹಿಂಗಿರೋದು ಸ್ಟೋರಿ. ಅದನ್ನ ಇವನು ಒಬ್ಬ ದನ ಮೀಸಕ್ಕೆ ಬಂದವನು ಒಳಗಡೆ ಹೋಗಿ ನೋಡಿದಾಗ ಅವನು ವಾಪಸ್ಸೇ ಬರಲಿಲ್ಲ. ಅಂದ್ರೆ ಅವ್ರು ಐಕ್ಯ ಆಗಿರೋ ಜಾಗ. ಇನ್ನು ಸ್ಟೋರಿನ ನೆಕ್ಸ್ಟ್ ಕೇಳಿ ಹೇಳ್ತೇನೆ. ಸಿದ್ದೇಶ್ವರ ಬೆಟ್ಟ ಸ್ಟೋರಿನ. ಸಿದ್ದೇಶ್ವರ ಬೆಟ್ಟ ಸ್ಟೋರಿ ಅಂಕಲ್.